ಕರ್ತನಲ್ಲಿ ನನ್ನ ಆತ್ಮೀಯ ಸ್ನೇಹಿತರೆ, ಇಂದು ನಾವೆಲ್ಲರೂ ಧ್ಯಾನಿಸುವಂಥ ದೇವರ ವಾಕ್ಯ ಸಂದೇಶ ಜ್ಞಾನೋಕ್ತಿ 8ನೇ ಅಧ್ಯಾಯ 17-18ನೇ ವಾಕ್ಯ. ಕರ್ತನು ಹೇಳಿದ್ರು, ನನ್ನನ್ನು ಪ್ರೀತಿಸೋರನ್ನು ನಾನು ಪ್ರೀತಿಸ್ತೇನೆ, ಆತುರದಿಂದ ಹುಡುಕೋರು ನನ್ನನ್ನು ಕಂಡುಕೊಳ್ಳುವರು. ಇವತ್ತು ದೇವರನ್ನು ಯಾರಾದರೂ ಹುಡುಕ್ತಾ ಇದ್ದೀರಾ? ನೀವಿವತ್ತು ಆಸ್ತಿ ಹುಡುಕ್ತಾ ಇದ್ದೀರಿ, ಹಣ ಹುಡುಕ್ತಾ ಇದ್ದೀರಿ, ಬೆಳ್ಳಿ ಬಂಗಾರ ಹುಡುಕ್ತೀರಿ. ಅವೆಲ್ಲವನ್ನು ಹುಡುಕಿ ಸಾಕಾಗಿ ಸೋತು ನಂತರ ಲಾಸ್ಟ್ ಕೊನೆಯದಾಗಿ ದೇವರನ್ನು ಹುಡುಕ್ತೀವಿ. ಆದರೆ ದೇವರು ಹೇಳ್ತಾರೆ, ನನ್ನನ್ನು ಪ್ರೀತಿಸೋರನ್ನು ನಾನು ಪ್ರೀತಿಸ್ತೇನೆ, ಆತುರದಿಂದ ನನ್ನನ್ನು ಹುಡುಕೋರು ನನ್ನನ್ನು ಕಂಡುಕೊಳ್ಳು. ಆತುರದಿಂದ ದೇವರನ್ನು ಹುಡುಕ್ರಿ. ನಾವು ಯಾಕೆ ದೇವರನ್ನು ಹುಡುಕಬೇಕು? ನಮ್ಮ ಹತ್ರ ಆಸ್ತಿ ಅಂತಸ್ತುಗಳು, ಹಣ, ಒಡವೆ, ವಸ್ತ್ರಗಳು, ಬೆಳ್ಳಿ ಬಂಗಾರ ಇವೆಲ್ಲ ಹೆಚ್ಚೋಗ್ಬೋದು. ಇದರಿಂದ ನೆಮ್ಮದಿ ತಗೊಳ್ಳೋಕ್ಕೆ ಸಾಧ್ಯ ಇಲ್ಲ, ಸಮಾಧಾನ ಇಲ್ಲ. ಅದರಿಂದ ಇನ್ನೂ ಹೆಚ್ಚಾದ ರಿಸ್ಕ್ಗಳು, ಅನೇಕ ಯೋಚನೆ, ಚಿಂತೆ, ದುಃಖ, ಪ್ರಾರ್ಥನೆ ಮಾಡೋಕ್ಕೆ ಸಮಯ ಇಲ್ಲ. ಅದಕ್ಕೆ ಕರ್ತನೆ ಎಷ್ಟು ಬೇಕೋ ಅಷ್ಟು ನಿನ್ನಲ್ಲಿರೋದ್ರಲ್ಲಿ ತೃಪ್ತಿ ಹೊಂದು. ದೇವರು ನಿಮಗೆ ಎಷ್ಟು ಕೊಟ್ಟಿದ್ದಾರೋ ತೃಪ್ತಿ ಹೊಂದು, ಅದರಲ್ಲಿ ತೃಪ್ತರಾಗಲ್ಲ. ದೇವರಿಗೆ ಗೊತ್ತು ನಮಗೇನೆಲ್ಲ ಕೊಡಬೇಕಂತ. ನಾವು ದೇವರನ್ನೇ ಯಾಕೆ ಹುಡುಕಬೇಕು? ನಿಜವಾಗ್ಲೂ ಸಂತೋಷದ ಜೀವಿತ ಬೇಕು ಪ್ರಿಯರೇ, ಸಮಾಧಾನದ ಜೀವಿತ ಬೇಕು ಪ್ರಿಯರೇ. ಒಂದು ಅಮೂಲ್ಯವಾದಂಥ ಆಶೀರ್ವಾದ, ಅದ್ಭುತ ನಾವು ಹೊಂದ್ಕೋಬೇಕು ಪ್ರಿಯರೇ. ಅದಕ್ಕಾಗಿ ನಾವು ದೇವರನ್ನು ಹುಡುಕಲೇಬೇಕು. ಆತುರದಿಂದ ಹುಡುಕು, ನನ್ನನ್ನು ಕಂಡುಕೊಳ್ಳುತ್ತೀರ. ನನ್ನಲ್ಲಿ ಏನಿದೆ? ದೇವರು ಹೇಳಿದರು, ನನ್ನಲ್ಲಿ ಧನ, ಘನತೆ, ಶ್ರೇಷ್ಠ ಸಂಪತ್ತಿದೆ. ದೇವ್ರ ಹತ್ರ ಏನಿದೆ ಅಂತ ನಾವು ಹುಡುಕ್ಬೇಕಂತ ಇದ್ದೀರಾ? ನೀವು ಪ್ರತಿದಿನ ಮುಂಜಾನೆ ಎದ್ದು ಪ್ರಾರ್ಥನೆ ಮಾಡಿ, ಸತ್ಯವೇದ ಓದಿ ಪ್ರಾರ್ಥಿಸಿ, ದೇವರೇ ನಾನು ನಿನ್ನನ್ನೇ ಹುಡುಕ್ತಾ ಇದ್ದೇವೆ, ನಿನ್ನ ಮೇಲೆ ನಂಬಿಕೆ ಇಟ್ಟಿದ್ದೇವೆ, ಆತನ ಹಿಂದೆ ಹಿಂಬಾಲಿಸ್ಕೊಂಡು ಹೋಗಿ ನೋಡಿ. ಅದೆಲ್ಲ ಅಮೂಲ್ಯವಾದ ಆಶೀರ್ವಾದ ನಿಮ್ಮ ಮೇಲೆ ಬರೋದನ್ನು ನೀವು ಕಾಣ್ತೀರಿ. ಬೆಳ್ಳಿ ಬಂಗಾರಗಳು, ಆಸ್ತಿ ಪಾಸ್ತಿಗಳು ಆತನ ಹಿಂದೆ ಬರುತ್ತೆ. ನೀವು ದೇವರ ಹಿಂದೆ ಹಿಂಬಾಲಿಸುವಾಗ ದೇವರು ನಿಮ್ಮ ಹಿಂದೆ ಬರುವುದಕ್ಕೆ ಅವುಗಳಿಗೆಲ್ಲ ಆಜ್ಞೆ ಕೊಡ್ತಾರೆ. ಅದಕ್ಕೆ ಕರ್ತನಿ ವಾಕ್ಯದಲ್ಲಿ ಹೇಳ್ತಾರೆ, ನನ್ನಲ್ಲಿ ಧನ, ಘನತೆ, ಶ್ರೇಷ್ಠ ಸಂಪತ್ತಿದೆ, ನನ್ನಲ್ಲಿ ಎಲ್ಲವೂ ಇದೆ. ನೀವು ನನ್ನನ್ನು ಹಿಂಬಾಲಿಸಬೇಕು, ನನ್ನನ್ನು ಪ್ರೀತಿಸಬೇಕು, ಆತುರದಿಂದ ನೀವು ಹುಡುಕಬೇಕು. ಅದೆಲ್ಲವನ್ನ ನಾನು ನಿಮಗೆ ಕೊಡ್ತೇನೆ. ಆದರೆ ಇಂದಿನಿಂದ ದೇವರನ್ನು ಹುಡುಕಿ, ದೇವರನ್ನೇ ಹುಡುಕಿ, ದೇವರ ಹತ್ರನೇ ನಾವು ಕೇಳೋಣ. ದೇವರನ್ನು ಆರಾಧಿಸಿ, ಪ್ರಾರ್ಥಿಸಿ, ಸಮಯ ಸರಿಯಾಗಿ ಕರ್ತನ ದೊಡ್ಡ ಅದ್ಭುತ ಮಾಡ್ತಾರೆ. ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ತಂದೆ ಸ್ವಾಮಿ, ನೀವು ಕೊಟ್ಟಂಥ ಸ್ವಾಮಿ ಜ್ಞಾನೋಕ್ತಿ ಕರ್ತನೆ 8ನೇ ಅಧ್ಯಾಯ 17-18ನೇ ವಾಕ್ಯದಂತೆ ಈ ದಿನ ದೇವರೇ, ಪ್ರತಿಯೊಂದೊಂದು ಮಕ್ಕಳು ಅನೇಕ ಲೋಕದ ಆಸೆಯಿಂದ ಬಿದ್ದು ಅವರ ನೆಮ್ಮದಿಯ ಜೀವಿತ ಕಳೆದುಕೊಂಡಿದ್ದಾರಪ್ಪ. ಜೀವಿತದಲ್ಲಿ ನೆಮ್ಮದಿ ಇಲ್ಲ, ಶಾಂತಿ ಇಲ್ಲ, ಸಮಾಧಾನ ಇಲ್ಲ, ಯಾವ ಆಶೀರ್ವಾದವೂ ಇಲ್ಲದೆ ನಿನ್ನ ಆಶೀರ್ವಾದವನ್ನು ಕಳೆದುಕೊಂಡಿದ್ದಾರೆ. ತಂದೆ, ಅವರ ಮೇಲೆ ನಿನ್ನ ಕೃಪೆ ಇಡು. ಇಂದೇ ಪ್ರಭು, ಅವರು ನಿನ್ನನ್ನು ಹಿಂಬಾಲಿಸಲಿ, ನಿನ್ನನ್ನು ಆತುರದಿಂದ ಹುಡುಕಲಿ, ಪ್ರೀತಿಯಿಂದ ನಿನ್ನನ್ನು ಕಂಡುಕೊಳ್ಳಲಿ. ನಿನ್ನಲ್ಲಿ ಧನ, ಘನತೆ, ಶ್ರೇಷ್ಠ ಸಂಪತ್ತುಂಟು ತಂದೆ, ಅದೆಲ್ಲವೂ ಅವರಿಗೆ ಅನುಗ್ರಹಿಸು ಅಪ್ಪ. ಇಂದಿನಿಂದವೇ ಅವರು ಮಾರ್ಪಡಲಿ ಏಸಪ್ಪ. ತಂದೆ, ಒಂದು ವೇಳೆ ಅವರು ನಿನ್ನನ್ನು ಬಹಳ ಭಯ ಭಕ್ತಿಯಿಂದ ಆರಾಧಿಸುವ ಕುಟುಂಬವಾಗಿಯೋ ಆರಾಧನೆ ಮಾಡುತ್ತಿರುವಂಥ ಪ್ರಿಯ ಸಹೋದರ ಸಹೋದರಿಯಾಗಿದ್ದಾರೋ, ಇಂದೇ ಅವರಿಗೆ ಅಮೂಲ್ಯವಾದ ಆಶೀರ್ವಾದ ಬರಲಿ. ಕರ್ತನೇ, ಒಬ್ಬರನ್ನು ಬಿಡಬೇಡ. ನಿನ್ನ ಆಶೀರ್ವಾದ ನಿಧಿಯಾಗಿ ಅವರನ್ನು ಮಾರ್ಪಡಿಸು ತಂದೆ. ಬ್ಲೆಸ್ ಲಾರ್ಡ್ ತಂದೆ. ಹಾಗೆ ಮಾಡುತ್ತಾ ಇರೋದಕ್ಕೆ ವಂದನೆ. ಈ ದಿನ ಎಲ್ಲ ಅವರು ಶುಭವಾಗಲಿ. ಅವರ ಶುಭವು, ಕೃಪೆಯು ಅವರನ್ನು ಹಿಂಬಾಲಿಸಲಿ ತಂದೆ. ಆಶೀರ್ವದಿಸು ಯೇಸುವಿನ ನಾಮದಲ್ಲಿ. ಆಮೀನ್.